ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನಾಯ್ತಮ್ಮ? ಈ ಕಡೆ ಬನ್ನಿ. ನಾಚೆ ಕರ್ಕೊಂಡು ಬನ್ನಿ ಅಮ್ಮ ಹೊರಗಡೆ. ಅದಕ್ಕೆ ಇಬ್ರನ್ನ ಇಲ್ಲೇ ಮಾತಾಡ್ಸಿ ಹೋಗೋಣ ಅಂತ ಬಂದ್ವಿ. ಯಾಕಂದ್ರೆ ಮುಂದೆ ಯಾವ್ದು ಸಮಸ್ಯೆ ಆಗ್ಬಾರ್ದಲ್ವಾ. ಚಚಾ ನೀವ್ ಹಂಗೆಲ್ಲ ಅನ್ಕೊಳ್ಳೇಬೇಡಿ. ನಾವಿಬ್ಬರಿಗೂ ಡೈವರ್ಸ್ ಆಗದೆ ಇದ್ರು ನಾವು ಬ್ಯಾರನೇ ಇದೀವಿ. ಆದ್ರೆ ಯಾವತ್ತೂ ಈ ಮನೆ ಕೆಟ್ಟದ್ ಬಯಸಿಲ್ಲ. ನಮ್ಮಿಬ್ಬರಿಗೂ ಹೊಂದಾಣಿಕೆ ಆಗ್ಲಿಲ್ಲ, ಅದಕ್ಕೆ ಬ್ಯಾರೆ ಇರು ಅಷ್ಟೇ. ಇಲ್ಲ ಇಲ್ಲ, ನಮ್ಮ ಅವ್ವಂಗೆ 3 ಜನ ಹೆಣ್ಮಕ್ಳು ಹುಟ್ಟಿದ್ರಲ್ಲ, ಅದಕ್ಕೆ ಪಾಪ ಇವ್ರು ಬಿಟ್ಟು ಹೋಗಿತ್ತು. ಈಗ ಸುಳ್ಳು ಹೇಳಿ ಮುಂದೆ ತೊಂದರೆ ಆಗ್ಬಾರ್ದಲ್ವಾ, ಅದಕ್ಕೆ ಹೇಳ್ದೆ. ಇವರಿಬ್ರು ನಮ್ಗೆ ಏನು ತೊಂದರೆ ಕೊಟ್ಟಿಲ್ಲ, ನಮ್ಮ ಮನೆಗೆ ವೆಲ್ ವಿಶರ್ಸ್ ಅಲ್ವಾ ರಾಜೇಶ್ವರಿ ಅವರೇ? ಇಷ್ಟೊತ್ತಿಗೆ ಯಾವ್ದೇ ಬಸ್ಸು ಇಲ್ವಲ್ಲೇ, ಏನ್ ಮಾಡೋದೀಗ? ಇನ್ ಅರ್ಧ ಗಂಟೆ ಅಷ್ಟೇ ಕಣೆ ಇರೋದು. ಸುಮಾ, ಇನ್ನು 8 ಕಿಲೋಮೀಟರ್ ಇದೆ ಕಣೆ. ಖಂಡಿತ ನಾವ್ ಈ ಮ್ಯಾಚ್ ಮಿಸ್ ಮಾಡ್ಕೊಂತೀವಿ. ಹೋಯ್ತು, ಎಲ್ಲ ಹೋಯ್ತು. ಇಷ್ಟ ದಿವಸ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದೆಲ್ಲ ಹೋಯ್ತು. ಇಡೀ ಕಾಲೇಜ್ ನಮ್ಮನ್ನ ನೋಡಿ ಆಡ್ಕೊಳ್ತಾರೆ. ಬಂಕ್ ಹೊಡೆದು ಟೈಮ್ ಪಾಸ್ ಮಾಡ್ತಿದೀವಿ ಅಂತ ಅನ್ಕೋತಾರೆ. ನಿಲ್ಸಿ. ಮೊದ್ಲು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಿ. ಸ್ನೇಹಕ್ಕ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾಳೆ, ನೀವ್ ಸಾಧ್ಸೋಕು ಮೊದ್ಲು ಸಾಧ್ಸಕ್ ಆಗತ್ತೆ ಅನ್ನೋದನ್ನ ದೃಢವಾಗಿ ನಂಬಿ ಅಂತ. ನನ್ಗ ನಂಬಿಕೆ ಇದೆ. ನಾವಿವತ್ ಮ್ಯಾಚ್ ಆಡೇ ಆಡ್ತೀವಿ. ಈ ಟೂರ್ನಮೆಂಟ್ ಅಲ್ಲಿ ಕಪ್ ಗೆದ್ದೇ ಗೆಲ್ತೀವಿ. ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಸಮಯಕ್ಕೆ ಸರಿಯಾಗಿ ಹೋಗ್ಬೋದು. ಪುಟ್ಟಕ್ಕ ಸ್ನೇಹ, ಸುಮ್ಕೆ ಮನೇಲೇ ಇರ್ಬೇಕಿತ್ತು. ಇನ್ನೇನ್ ಮತ್ತೆ ಇಲ್ಲಿ ಬಂದು ನಮ್ಗೇನ್ ಮರವಾದ ಸಿಗ್ತೈತೆ? ಬಂದಿರೋರು ಹಂಗೆ ಅವೆ, ಎಲ್ಲ ಸಲೀಸಾಗೆ ನಡೀತೈತೆ. ಸಲೀಸಾಗಿ ನಡೆದಷ್ಟು ನಂಬಿಕೆ ಒಳ್ಳೇದಲ್ವಾ? ಸುತ್ತ ನೋಡು, ದೊಡ್ಡ ಮನೆ, ಆಚೆ ಇರೋ ಮಿಸ್
ನಮ್ಮ ಕೈಗೆ ಬರ್ತದೆ ಅಂತ ಮನಸ್ಸಿನಾಗ ಮಾಡಿಕ ಅಷ್ಟೇ. ಮಿಕ್ಕಿದ್ದನ್ನೆಲ್ಲ ಅಳು ಕಚ್ಕೊಂಡು ಸಹಿಸ್ಕೊಂಡು ಸುಮ್ಮನೆ. ಫೋನ್ ರಿಂಗ್ ಆಗ್ತಿದೆ ನೋಡಿ. ಮಗಳು ಫೋಟೋದಲ್ಲಿ ನೋಡೋದಕ್ಕಿಂತ ಲಕ್ಷಣವಾಗಿದ್ದಾಳೆ. ಏನಂತೆ ಹುಡುಗಿ ಅಭಿಪ್ರಾಯ ಹೇಳಿದ್ರ? ಅವಳಿಗೂ ಒಪ್ಪಿಗೆ ಅದೇ. ಸರ್, ನಮ್ಮ ಅಕ್ಕ ಹುಡ್ಗನ್ ಜೊತೆ ಮಾತಾಡ್ಬೇಕು ಅಂದ್ರೆ ನಿಮ್ಗೆ ಒಪ್ಗೆನಾ? ಯೋನಿದು ಅದು ಮುಂಚೆನೆ ಗಂಡ ಹತ್ರ ಇವನು ಮಾತಾಡದ. ಅದರಲ್ಲೇನ್ ತಪ್ಪಿದೆ, ಧಾರಾಳವಾಗಿ ಮಾತಾಡ್ಬೋದು. ಅಕ್ಕ, ಹಾಗಿದ್ರೆ ನೀನ್ ಅವ್ರ ಹತ್ರ ಮಾತಾಡು, ಅದೇನ್ ಕೇಳ್ಬೇಕು ಕೇಳ್ಬಿಡು. ಇಲ್ಲವಿ, ಅದೇನು ಬ್ಯಾಡ. ಓ, ನಾಚಿಕೆ ಅನ್ಸುತ್ತೆ. ಫಿಸಿಕ್ಸ್ ಸರ್ಗೆ ಕೆಮಿಸ್ಟ್ರಿ ವರ್ಕೌಟ್ ಆಗಕ್ಕಿಲ್ಲ ಅಂತ. ಯಾವ ನಂಗೆಲ್ಲ ಮಾತಾಡ್ತಿರೋದು? ನಾನೇಯ ಅಲ್ಲ ಸರ್, ನಿಮ್ ಪ್ರೀತಿ ವಿಷಯನ ನೀವ್ ಹೇಳ್ದೆ ಲವ್ ಫೇಲ್ಯೂರ್ ಅಂತ ಕೂತಿದ್ದೀರಲ್ಲ. ನೀವ್ ಹೇಳ್ತಾ ಇರೋದು ಹೆಂಗೈತೆ ಗೊತ್ತಾ? ಕಾವೇರಿ ದಡ್ದಾಗ ಕೂತ್ಕೊಂಡು ಕೈನಾಗ ವಾಟರ್ ಬಾಟ್ಲ್ ಇಲ್ಲ ಅಂದಂಗ ಆಯ್ತು ಕತೆ. ಸುಮ್ನೆ ರಾಜಪ್ಪ, ಏನೇನೋ ಹೇಳ್ಬೇಡಿ. ಇವತ್ತು ಸಹನಾವ್ರನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಮನೆಗ್ ಬರ್ತಾ ಇದಾರೆ, ಅಷ್ಟೇ ತಾನೇ ಮ್ಯಾಟ್ರು? ಅದು ಅಷ್ಟೇನಾ ಸರ್? ಎಲ್ಲ ವಿಷಯನೂ ನೀವು ನೆಗೆಟಿವ್ ಆಗೇ ಥಿಂಕ್ ಮಾಡಬೇಡಿ ಸರ್. ನೆನ್ನೆ ನಡೆದಿದ್ ವಿಷಯನೆಲ್ಲ ಹೇಳಿದ್ರಲ್ಲ, ಅದ್ರಾಗ ಒಂದ್ ವಿಷಯನ ಗಮನಿಸಿದ್ರ? ನೀವು ಲೆಟರ್ ಕೊಟ್ಟಿದ್ಕೆಯ ಅವರು ನಿಮ್ಮನ್ನ ಹುಡ್ಕೊಂಡು ಅಲ್ಲಿ ಗಂಟ ಬಂದಿದ್ದು. ಆದ್ರೆ ಅವ್ರಿಬ್ರು ತಂಗಿನೂ ಕರ್ಕೊಂಡ್ ಬಂದಿದ್ಲು ಅವಳು. ಅವ್ರನ್ನ ತಪ್ಸಕ್ಕಾಗ್ದಂಗ್ ಮಾಡಿರ್ಬೋದು. ಮ್ಯಾಟ್ರ್ ಏನು ಅಂದ್ರೆ, ನಿಮ್ಗೋಸ್ಕರ ಆಟ್ ದೂರದಿಂದ ಬಂದವ್ರೆ ಅಂದ್ಯಾಕೆ ನಿಮ್ ಯಾಕೆ ಪ್ರೀತಿ ಐತೆ ಅಂತ ತಾನೇ ಅರ್ಥ. ಅಲ್ವಾ? ನನ್ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ನಿನ್ನೆ ಸಹನವ್ರನ್ನ ಹೇಳಿದ ಜಾಗಕ್ಕೆ ಬಂದಿದ್ದು. ಈ ವಿಷಯ ನಂಗೆ ಹೊಳಿಲೇ ಇಲ್ವೇ? ಸರಿ ಹೋಯ್ತು. ಓ, ತಪ್ಪು ಮಾಡ್ಬಿಟ್ಟೆ ರಾಜಪ್ಪ. ಈಗ ಸಮಯನೇ ಮೀರೋಯ್ತು. ಎಂತದೂ ಇಲ್ಲ ಸರ್, ಈಗ ನಿಮ್ ಮನ್ಸನ್ನ ಗಟ್ಟಿ ಮಾಡ್ಕೊಳ್ಳಿ.
ಈಗಲೇ ಪಟ್ಟಂತ ಹೋಗಿ ನಿಮ್ ಪ್ರೀತಿ ವಿಷಯನ ಹೇಳ್ಬಿಡಿ ಸಾರ್. ಇವಾಗ್ಲಾ? ಎಲ್ರೂ ಮುಂದೆ? ಹ್ಞೂ ಸಾರ್, ಇದೇ ನಿಮಗ್ ಕೊನೆ ಅವಕಾಶ. ಇದನ್ನೇನಾದ್ರೂ ಮಿಸ್ ಮಾಡ್ಕೊಂಡ್ರಿ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಭಯ ಆಗ್ತದೆ ರಾಜಪ್ಪ. ಕಣ್ಮುಚ್ಕೊಳ್ಳಿ ಸರ್. ನೀವು ಕಣ್ಬಿಟ್ಟಾಗ ನಿಮ್ ಎದುರಿಗೆ ನಿಮ್ ಹುಡುಗಿ ಕಾಣಿಸಿದ್ರೆ ಸೀದಾ ಅವ್ರ ಮನೆಗ್ ನಡೀರಿ. ಒಂದ್ ವೇಳೆ ನಾನೇನಾದ್ರೂ ಕಾಣಿಸಿದ್ರೆ ನಿಮ್ ಶೇವಿಂಗ್ ಸೆಟ್ ನ ಬೀಸಾಕಿ ನನ್ ಜೊತೆ ಬನ್ನಿ. ಏನ್ ಸರ್, ಏನ್ ನಿಮ್ಗಳು? ಪ್ರೀತಿ ಹೇಳ್ಕೊಳಕ್ಕೆ ಈಟೊಂದಿಗ್ಲಾ? ನಾನು ಇಲ್ಲಿವ್ನಿ. ನಿಮ್ ಪ್ರೀತಿನ ನಂತವ್ ಹೇಳ್ಕೊಳಕ್ಕೆ ಇಷ್ಟೊಂದಿಗ್ಲು ಬೀಳ್ತೀರಾ? ನಿಮ್ ಪ್ರೀತಿ ನಿಜವಾದೇ ಆದ್ರೆ ಸೀದಾ ನಡೀರಿ ನಮ್ಮ ಮನೆಗೆ. ಗಾಡಿ ನೋಡು, ಮೋಸ ಮಾಡ್ತವ್ರ ನಿಂಗೆ. ಎಲ್ರು ಸೇರ್ಕೊಂಡು ಅಲ್ಲಿ ಮಾತುಕತೆ ನಡೆಸ್ತವ್ರೆ. ನಿನ್ನ ಕೈಗೆ ನಿಲ್ಸಯ್ಯೋ. ಊರೆಲ್ಲ ಓಡ್ಕೊ ಬಂದಿರ್ತಾರ ಕಾಣಿಸ್ತಾ ಇದೆ. ಬೆಳಗ್ಗೆ ಎಕ್ಸರ್ಸೈಸ್ ಮಾಡೋದ್ ಮರ್ತೋಗಿರ್ಬೇಕು ಪಾಪ, ಅದಕ್ಕೆ ಓಡ್ಕೊ ಬಂದಿದ್ದಾರೆ. ನಿಮ್ ಕೋಚ್ ಬರ್ಲಿಲ್ವೇನಮ್ಮ? ಕ್ಯಾಪ್ಟನ್ ನೀನೇನಾ? ಹೌದು ಮೇಡಮ್. ನೆಕ್ಸ್ಟ್ ಪಂದ್ಯ ನಿಮ್ದೆ, ಬೇಗ ರೆಡಿಯಾಗಿ. ಮೇಡಮ್ ಸ್ವಲ್ಪ ನೀರ್ ಕೊಡ್ತೀರಾ? ತಲೆ ಸುತ್ತಂಗ್ ಆಗ್ತಿದೆ. ಮ್ಯಾಚ್ ಏನೋ ಬಂದ್ಬಿಟ್ವಿ ಸುಮಾ. ಹೀಗಿರೋ ಸ್ಥಿತಿಲಿ ಹೆಂಗೆ ಆಡೋದು? ಜೆಎಸ್ ಕಾಲೇಜಾ? ಹ್ಞೂ ಸರ್. ಕ್ಯಾಪ್ಟನ್ ಟಾಸ್ಕ್ ಬನ್ನಿ. 2 ನಿಮಿಷ ಸರ್. ಕುಡಿಯಕ್ ನೀರಲ್ಲಿದೆ ಸರ್. ನಿಮ್ ಕೋಚ್ ಎಲ್ಲಿ? ಅವ್ರು ಬಂದಿಲ್ಲ ಸರ್. ಏನು, ಕೋಚ್ ಬಂದಿಲ್ವಾ? ಏನ್ ಮುಗಿಸ್ಕೋಬೇಕೋ ಬೇಗ ಮುಗಿಸ್ಕೊಂಡ್ ಬನ್ನಿ. ಈಗಾಗಲೇ ನಿಮ್ಮಿಂದ ತುಂಬಾ ಲೇಟ್ ಆಗಿದೆ. ಬನ್ನಿ ಸರ್. ಕಾವ್ಯ, ವಿದ್ಯಾ, ಐಶ್ವರ್ಯ ಎಲ್ರು ಕೇಳಿಸ್ಕೊಳ್ಳಿ. ನಾವೆಷ್ಟು ಕಷ್ಟ ಪಟ್ಕೊಂಡು ಓಡ್ಕೊಂಡ್ ಬಂದಿರೋದಕ್ಕೆ ಅರ್ಥ ಸಿಗೋದು ನಾವ್ ಈ ಮ್ಯಾಚ್ ಅಲ್ಲಿ ಗೆದ್ದಾಗ ಮಾತ್ರ. ಮೊದಲನೇ ಹೆಜ್ಜೆ ಸರಿಯಾಗಿ ಇಟ್ಟಿದೀವಿ. ಹೇಗಾದ್ರೂ ಮಾಡಿ ಈ ಮ್ಯಾಚ್ ಅಲ್ಲಿ ಗೆಲ್ಲೇಬೇಕು. ಕಾಳಿ, ನೀನ್ ಯಾಕೆ ಬಂದೇನು? ಅಬ್ಬಾ
ಗಂಡ ಹೆಂಡ್ರು ಎಷ್ಟು ಚಂದ ರೆಡಿ ಆಗಿ ಬಂದಿದ್ರಿ. ನಿಮ್ಮಂತ ಅಕ್ಕ ಬಾವ ಬರ್ತಿದ್ದಕ್ಕೆ ಹಬ್ಬ ಪುಣ್ಯ ಮಾಡಿದ ಬಾಬಾ. ಲೆಕ್ಕಾಳಿ ನಡಿಲ್ಲ ಆಚೆಗೆ. ಅಕ್ಕ ನೀನೇ ನನ್ನ ಆಸೆ ಹೋಗ್ತೀಯ. ಅಯ್ಯೋ ಮಗ ಅಂತ ಕಳಿ ಮೊದಲು ನಡಿ ಆಚೆಗೆ, ಎಲ್ಲ ಆಮೇಲೆ ಕೇಳ್ತೀನಿ. ಏನು ಬೇಕಿಲ್ಲ. ಇದೆಲ್ಲದಕ್ಕೂ ಆ ಬಾರೆ ಕಾರಣ ಪುಟ್ಟಕ್ಕ. ಇಬ್ರು ಸೇರ್ಕೊಂಡು ನಾನು ಮೋಸ ಮಾಡ್ಬಿಟ್ರಲ್ಲ. ಅಯ್ಯೋ ಅಯ್ಯೋ ಹೇಳ್ತಾನೆ ಇದ್ರು ಮಾಡ್ತಾನೆ ಅವಳಲ್ಲ. ಏ ಪುಟ್ಟಕ್ಕ ನಾ ಸುಮ್ಕಿನೆಲ್ಲ ನೋಡು. ಏ ಪುಟ್ಟಕ್ಕ ಅಯ್ಯೋ ಬಿಡಯ್ಯ. ಸ್ನೇಹ ಹೋಗು, ಬಾಟಲ್ ತಂದು ಹಾಚ್ಕಾಕು, ಬಾಗಿಲು ಮುಚ್ಚು. ಅಯ್ಯೋ 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 ನಮ್ಮ ಅಂಗಡಿನೆಲ್ಲ ಧ್ವಂಸ ಮಾಡ್ತಾ ಬಿದ್ದಾಳೆ. ಫೋನ್ ಮಾಡ್ಲಾ, ಏನ್ ನೋಡ್ತಾ ಇದ್ಯಾ? ಇಲ್ಲ ಮೆಸೇಜ್ ಕಾಲ್ ಮಾಡಿ ಕರ್ಸ್ಬೇಕಾಯ್ತದೆ. ನೋಡ ಅವ್ರು ಬಂದು ನಿನ್ನೆ ಒಳಗೆ ಹಾಕೋದು. ಒಳಗಾಗ್ತಾರ ಅಮ್ಮಿ. ನಮ್ ಬಾರಿಂದ ಹೋಯ್ತಾರ ಕಮಿಷನ್ಗೆ, ಅವ್ರು ನಿಮ್ಮನ್ನೇ ಒದ್ದು ಒಳಗಾಕ್ತಾರೆ. ನಾಯಕ್ ತಾಂಡವ್ ನಾಯಕ್ ಅವನು, ನಮ್ ಕಡೆ ಅವನು. ಈಗಲೇ ಬಂದು ನಿಮ್ನೆಲ್ಲರನ್ನು ಒದ್ದು ಒಳಗಾಕ್ತಾರೆ ಎಲ್ಲರೂ. ಏನಂದ್ರೆ ಇನ್ಸ್ಪೆಕ್ಟರ್ಗೆ ನಿಮ್ ಬಾರಿಂದ ಕಮಿಷನ್ ಹೋಗ್ತಿದ್ಯಾ? ಏ ಕಾಳಿ, ಮೊದಲು ನೀನ್ ಫೋನ್ ಮಾಡ್ಲಾ. ಯಾವಳಿಗೂ ಉತ್ತರ ಕೊಡೋ ಅವಶ್ಯಕತೆ ನಮ್ಗಿಲ್ಲ. ಆ ಪೊಲೀಸ್ ಅಪ್ಪನ ಜೊತೆಗೆ ಆ ವೀರಭದ್ರೇನ್ಗೂ ಬರಕ್ಕೆ ಹೇಳ. ಯಾರಿಗೂ ಫೋನ್ ಮಾಡ್ಬೇಡ. ನೀನ್ ಫೋನ್ ಮಾಡ್ಲಾ. ಏಯ್, ಅದ್ ಯಾರಿಗ್ ಮಾಡ್ತೀಯೋ ಮಾಡ್ಕೋ. ನೀವ್ ಬಾರ್ ನಡ್ಸಕ್ಕೆ ಲೈಸೆನ್ಸ್ ಇದೆ ಅನ್ನೋ ಒಂದೇ ಕಾರಣ ಸಾಲಲ್ಲ. ಊರ್ ಜನರು ಒಬ್ಬೇಕು, ಇಲ್ಲಾಂದ್ರೆ ಯಾರೇ ಬಂದ್ ಹೇಳಿದ್ರು ನಿಮ್ ಬಾರ್ ಉಳಿಯಲ್ಲ. ಸ್ನೇಹ, ಇವ್ರ ಹತ್ರ ನಮ್ಗೆ ಎಂತ ಮಾತು, ಇವರಿಂದ ನಮ್ಗೆ ಕೆಡ್ಕಾಗ್ತೈತೆ. ನಾವೇ ಒಳಗ್ ನುಗ್ಗಿ ಬಾರ್ ಮುಚ್ಚನ ಬಾ. ಪುಟ್ಟಕ್ಕ, ನಾವೆಲ್ಲರೂ ನಿಮ್ ಜೊತೆಲೇ ಇದೀವಿ. ಎಲ್ಲ ತಂದು ಆಚೆ ಹೋಗ್ತೀವಿ, ಬಂದ್ರೆ. ಏಯ್, ಯಾವಳು ನಿಂತ್ಕೊಳ್ಳಲಿ. ಒಂದ್ ಹೆಜ್ಜೆ ಮುಂದೆ ಇಟ್ಟು ಕಾಪ್ ಕತ್ತರಿಸಾಕ್ಬಿಡ್ತೀನಿ. ಕತ್ತರಿಸ್ತೀಯ? ಅದ್ ಹೇಗ್ ಕತ್ತರಿಸ್ತೀಯೋ ನಾನು ನೋಡ್ತೀನಿ.
ಲೋ ಫೋನ್ ಮಾಡ್ಲಾ ಅದ್ರಿಗಂಕ ನೋಡ್ಕೊಂಡು ನಿಂತಿದ್ಯಾ? ಐತೆ ಎಲ್ಲವನ್ಗೂ ಐತೆ. ಇನ್ನೇನು ಎಸ್ಐ ಬರ್ತಾರೆ. ಬರ್ಲಿ, ಅವರು ನಿನಗಿಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನನೇ ಅದು ಒಳಗೆ ಹಾಕ್ಸ್ತೀನಿ. ಅದೆಲ್ಲ ಏನು ಬೇಡವ, ಕುಡಿದ್ಬಿಟ್ಟು ಸುಮ್ಕೆ ಏನೇನೋ ಮಾತಾಡ್ತಾವನೆ. ಏಯ್ ನೀನೇನ ಅವಳ್ತವ ಬೇಡ್ಕಂತ ಇದ್ಯಾ? ಅವಳು ಬಂದು ನಮ್ ಕಾಲ್ ಹಿಡ್ಕೊಂಡು ಬೇಡ್ಕೊಂಡಿದ್ದಕ್ಕೆ ನಾವ್ ಮಾತುಕತೆಗೆ ಬಂದಿದ್ದು. ಈಗ ನೋಡಿದ್ರೆ ಊರವ್ರ ಮುಂದೆಲ್ಲ ನಮ್ಗೆ ಅವಮಾನ ಮಾಡ್ತಾವಳೆ. ಏಟೆ ಕೊಬ್ಬು ನಿನ್ಗೆ? ನಾವಿಲ್ದೆ ನಿನ್ ಮಗಳ ಮದ್ವೆ ನಡೆಯಕ್ಕಿಲ್ಲ ಅಂತ ಗೊತ್ತಿದ್ರು ನಮ್ ವಿರುದ್ಧ ತಿರುಗಿ ಬಿದ್ದಿದ್ಯಾ? ರಾಜವ್ವ, ನಾವ್ಯಾರು ನಿಮ್ ವಿರುದ್ಧ ಇಲ್ಲ. ನಾವು ಜನಗಳ ಪರವಾಗಿದ್ದೀವಿ. ನಿಮ್ಮ ಅಂಗಡಿಲಿ ನೀವು ಮಾರ್ತಾ ಇರೋ ಕಳ್ಬಟ್ಟಿನ ಜನ ಎಲ್ಲ ಕುಡ್ದು ಒಬ್ರಾದ್ಮೇಲೆ ಒಬ್ರು ಆಸ್ಪತ್ರೆಗೆ ಸೇರ್ಕತ್ತವ್ರೆ. ಸ್ನೇಹ ಅವತ್ತೇ ಹೇಳಿದ್ಲು ಈ ಅಂಗಡಿನ ಮುಚ್ಚಿ ಅಂತ. ನಾನು ನಿನ್ ಪರವಾಗಿ ಮಾತಾಡ್ದೆ. ಅದ್ ಹಿಂಗೆ ಮುಂದುವರೆದ್ರೆ ಪರಿಸ್ಥಿತಿ ಶಾನ ಕೈ ಮೀರೋಯ್ತದೆ. ಅದಕ್ಕೆ ಅಂಗಡಿ ಮುಚ್ಚಿವ್ನಿ. ಸ್ನೇಹ ಅವರೇ, ಇದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಅಮ್ಮನ್ ಕರ್ಕೊಂಡು ಒಳಗೆ ಹೋಗಿ ಅಂದೆ. ಸರ್, ನಾನ್ ನಿಮ್ನ ಒಬ್ಬ ಸಿನ್ಸಿಯರ್ ಆಫೀಸರ್ ಅಂತ ಅನ್ಕೊಂಡಿದ್ದೆ. ಎಸ್ಐ ಅವಳ ಹತ್ರನೇ ಮಾತು. ಫಸ್ಟ್ ಇಲ್ಲಿರೋರೆಲ್ಲರನ್ನು ಖಾಲಿ ಮಾಡಿಸು. ಸರ್, ನಾನು ಮಾತಾಡ್ತೀನಿ. ಸ್ನೇಹ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ ಸರ್. ತಪ್ಪು ಮಾಡೋರಾದ್ರೂ ಸ್ವಾರ್ಥಕ್ಕೋಸ್ಕರ ದುಡ್ಡುಗೋಸ್ಕರ ತಪ್ಪು ಮಾಡ್ತಾರೆ. ಆದ್ರೆ ಅದನ್ನ ತಡಿಬೇಕಾಗಿರೋ ನೀವೇ ಸ್ವಾರ್ಥಿ ಆಗ್ಬಿಟ್ರೆ ನಿಮಗ್ ಕ್ಷಮೆನೇ ಇಲ್ಲ ಸರ್. ಸಾಹೇಬ್ರೆ, ಇವ್ರ ಮಾತಿಗೆಲ್ಲ ಬಗ್ಗೋರಲ್ಲ. ಇವತ್ತು ಒಂದು ನಾಳೆನು ಹಿಂಗೆ ಮಾಡಿದ್ರೆ ನಮ್ ವ್ಯಾಪಾರದ ಕತೆ ಏನಾಗ್ಬೇಕು ಹೇಳಿ? ನಮ್ ಬಾರ್ ತಂಟೆಗೆ ಬಂದವ್ರು ಒಬ್ಬೊಬ್ಬರನ್ನ ಅರೆಸ್ಟ್ ಮಾಡ್ತೀವಿ ಹೇಳ್ತೀನಿ. ಹ್ಞೂ ಸಾಹೇಬ್ರೆ, ಬಾರ್ನಾಗಿರೋ ಐಟಮ್ಸ್ ಎಲ್ಲ ಹೊಡೆದಾಕಿ ಧ್ವಂಸ ಮಾಡೋರೆ. ಇದಕ್ಕೆಲ್ಲ ಏನು ಶಿಕ್ಷೆ ಇಲ್ವೇ? ನನ್ನಂತ ಬಿಸ್ನೆಸ್ ಮ್ಯಾನ್ಗೆ ಇಡ್ಡ ನಂಬರ್ ಅದೇ ಅರೆಸ್ಟ್ ಮಾಡ್ಸ್ರಿ. ಹೌದೌದು, ಈ ಪುಟ್ಟಕ್ಕನ ಅರೆಸ್ಟ್ ಮಾಡಿ. ಎಸ್ಐ, ಆ ಅಮ್ಮನ್ ಎಳ್ಕೊಂಡೋಗಿ ಇವತ್ತು ಸ್ಟೇಷನ್ ಅಲ್ಲಿ ಮಡಗು. ಇನ್ನು ಮ್ಯಾಕೆ ನಮ್ ವಿರುದ್ಧ ನಿಲ್ಬೇಕು ಅನ್ನೋರ್ಗೆಲ್ಲರಿಗೂ ಭಯ ಬರಬೇಕು. ಸರ್, ಹಾಗೆಲ್ಲ ಸುಮ್ನೆ ಅರೆಸ್ಟ್ ಮಾಡಕ್ ಆಗಲ್ಲ ಸರ್. ಬೇಡಿ ಗಿಡಿ ಹಾಕ್ಬೇಡ ಕಣಯ್ಯ. ಗಲಾಟೆ ಮಾಡಿದ್ರು ತೊಂದರೆ ಆಯ್ತು ಅಂತ ಎತ್ತಾಕೊಂಡು ಹೋಗು. ಸಂಜೆ ಬಿಡುವಂತೆ. ಅರೆಸ್ಟ್ ಮಾಡೋ ಯಾವುದೇ ಅಧಿಕಾರ ನಿಮ್ಗಿಲ್ಲ ಸರ್. ನೀವೇನಾದ್ರೂ ಅವ್ವನ್ ಮೇಲೆ ಕೈ ಇಟ್ರೆ ನಿಮ್ ಕಾಕಿ ಕಳಿಸ್ಬೇಕಾಗತ್ತೆ. ಎಳ ಇವಳ, ನೀನೇನ್ ದೊಡ್ಡ ಆಫೀಸರ್ ಅನ್ಕೊಂಡಿದೀಯಾ? ಏ ಸೈ, ಹೋಗಿ ಎಳ್ಕೊಂಬಾರ ಅಮ್ಮನ್ನ. ಏನ್ ಮಾಡ್ತಾಳ ನಾನು ನೋಡ್ತೀನಿ. ಯೋ ಎಸ್ ಐ, ಎಳ್ಕೊಂಬರ್ತೀಯೋ ಇಲ್ಲ ನೀನ್ ಬೇರೆಯವ್ರಿಗೆ ಎತ್ತಾಕ್ಸ್ಲೋ? ಪುಟ್ಟಕ್ಕ, ಗಾಡಿ ಹತ್ತಿ. ನೀವು ಬಾರ್ ಹತ್ರ ಗಲಾಟೆ ಮಾಡಿದ್ದಕ್ಕೆ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ಹೇಯ್, ಹೇಳ್ಕೊಂಬಾರಯ್ಯ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ತಾಂಡವ್ ನಾಯಕ್, ಈಗ ನಮ್ಮ ಅವ್ವನ ಅರೆಸ್ಟ್ ಮಾಡಕ್ ನಿಮ್ ಹತ್ರ ಯಾವ ಕಾರಣನೂ ಇಲ್ಲ. ಅದಕ್ಕೂ ಮೀರ್ ನೀವೇನಾದ್ರೂ ಅರೆಸ್ಟ್ ಮಾಡಿದ್ರೆ ಸೆಕ್ಷನ್ 342 ಹಾಕಿ ನಿಮ್ನ ಕೆಲಸದಿಂದ ತೆಗೆಸ್ಬೋದು. ಪೊಲೀಸಪ್ಪ, ನಮ್ಮ ಪುಟ್ಟಕ್ಕ ಇಲ್ಲಿ ಕರ್ಕೊಂಡು ಹೋಗ್ಬಿಡ್ತೀರಾ? ಅದೇ ಕರ್ಕೊಂಡು ಹೋಗ್ತೀರಾ ನಾವು ನೋಡ್ತೀವಿ. ನೋಡಿ, ತಪ್ಪು ಮಾಡಿರೋರು ಅವರು. ಅವ್ರ ಮ್ಯಾಕೆ ನಾವು ದೂರ್ ಕೊಡಕ್ಕಿಲ್ಲ. ಈ ಅಂಗಡಿ ಮುಚ್ಚ್ರಿ ಅಂತ ಇದೀವಿ ಅಷ್ಟೇ ನಾವು ಕೇಳ್ಕೊಳ್ಳೋದು.
ಅವ್ವ ನಾವು ಅವ್ರ ಮೇಲೆ ದೂರ್ ಕೊಡೋಣ. ಕಾನೂನು ವಿರುದ್ಧವಾಗಿ ಇಲ್ಲಿ ಕಲ್ಬಟ್ಟಿ ಮಾಡ್ತಿದಾರೆ ಅಂತ ನಾನ್ ಕಂಪ್ಲೇಂಟ್ ಕೊಡ್ತೀನಿ. ಏಯ್ ಸುಮ್ಕೆ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾವ್ ಕಳ್ಬಡ್ಡಿ ಮಾಡ್ತಾ ಇದ್ದಿದ್ದು ನೀನ್ ನೋಡ್ದೇನೆ ಯಾವನವನ ಹೇಳ್ದಂತ ನೀನ್ ನಂಬೇಡ. ಸಾಹೇಬ್ರೆ ನಾವ್ ನಿಯತ್ತಾಗೆ ಬಾರ್ ನಡೆಸ್ತಾ ಇರೋದು. ಇಲ್ಲಿ ಕಳ್ಬಟ್ಟಿನೇ ಮಾರ್ತಿದ್ರು ಅಂತ ನಿನ್ ತಾವ್ ಏನ್ ಪ್ರೂಫ್ ಐತೆ? ಸಾಕ್ಷಿ ಇಲ್ಲದೆ ಏನು ಮಾಡಕ್ಕಾಗಲ್ಲ ಸ್ನೇಹ ಅವ್ರೆ. ಆದ್ರೆ ನೀವೇ ಇವ್ರ ಕಣ್ಣು ಮುಂದೆ ಬಾರ್ ಒಳಗೆ ಹೋಗಿ ಇಷ್ಟೆಲ್ಲ ಗಲಾಟೆ ಮಾಡ್ಬಿಟ್ಟಿದ್ದೀರಾ. ಇದನ್ನ ಲೀಡ್ ಮಾಡಿದವರು ನಿಮ್ಮಮ್ಮ. ಅವರನ್ನ ಅರೆಸ್ಟ್ ಮಾಡುವಂತ ಎಲ್ಲ ರೈಟ್ಸು ನನಗಿದೆ. ಬನ್ನಿ. ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಮೆಂಡ್ಮೆಂಟ್ ಆಕ್ಟ್ 2005 ಪ್ರಕಾರ ಮಹಿಳೆ ಒಬ್ಬರನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಮಹಿಳಾ ಪೊಲೀಸೇ ಬರ್ಬೇಕು. ಅಲ್ಲಿವರೆಗೂ ನಮ್ಮವ್ವ ಇಲ್ಲಿಂದ ಕದ್ಲಲ್ಲ. ನೀವು ಅವನ್ನ ಎಲ್ಲೂ ಕರ್ಕೊಂಡು ಹೋಗಕ್ಕಾಗಲ್ಲ. ಏನಾಯ್ತು? ಅಲ್ಲ, ಇವತ್ತು ಪುಟಕ್ಕನ ಮನೆಗೆ ಗಂಡಿನ ಕಡೆ ಬರ್ಬೇಕಿತ್ತಲ್ವಾ? ಎಲ್ಲ ನಿಂತೋಯ್ತು ಕಾರಣ. ಗಂಡನ ಕಡೆಯವ್ರು ಕೋಪಿಸ್ಕೊಂಡು ಹೊಂಟೋದ್ರು. ಯೋ ಎಸ್ ಐ ಹೇಳ್ಕೊಂಬಂದ್ ಕುರ್ಸಯ್ಯ. ಬಿಡಿ ಸರ್. ಪುಟ್ಟಕ್ಕನ ಇಲ್ಲಿಂದ ನಾವು ಕಳ್ಸ್ಕೊಡಕಲ್ಲ. ಪುಟ್ಟಕ್ಕನ ಈ ದೇವಪುರದಿಂದ ಅದ್ ಹೆಂಗ್ ಕರ್ಕೊಂಡಿರಿ ನಾನು ನೋಡ್ತೀನಿ. ನಮ್ ಪುಟ್ಟ ಕರ್ಕೊಂಡು ನಾವ್ ಬಿಡಾಕಿಲ್ಲ. ಈಗ ನೀನ್ ಹೇಳೋದೇನು ನಮ್ದೇ ತಪ್ಪು ಅಂತನಾ? ನಾನು ಒಬ್ಳು ಮಾತ್ರ ಅಲ್ಲ ರಾಜವ್ವ, ಊರಿಗೆಲ್ಲ ಗೊತ್ತು ನೀವು ಮಾಡಿದ ತಪ್ಪು ಅಂತ. ನಾನೇನ ನನ್ನ ಮಗಳ ಜೀವನ ಸೆಂದಾಕಿರ್ಲಿ ಅಂತ ನಾನು ಬಾಯಿ ಮುಚ್ಕೊಂಡಿದ್ದಿದ್ರೆ ಜೀವನ ಪೂರ ನನ್ ಮ್ಯಾಗೆ ನನಗೆ ಅಸಹ್ಯ ಆಯ್ತಿತ್ತು. ಅದಕ್ಕೆ ನನಗೆ ಸರಿ ಅನ್ಸೋದನ್ನ ನಾನ್ ಮಾಡ್ದೆ. ಓಹೋ ನಿನ್ಗೇನ್ ಸರಿ ಅನ್ಸ್ತೋ ಅದನ್ ಮಾಡ್ದ್ಯಾ? ಆತು ಬಿಡು, ಇನ್ಮೇಕೆ ನಮಗೇನ್ ಸರಿ ಅನ್ಸ್ತೈತೋ ಅದನ್ನ ನಾವ್ ಮಾಡ್ತೀವಿ. ಮಗಳ್ ಮದ್ವೆ ಹೆಂಗ್ ಮಾಡ್ತೀವ ನಾನು ನೋಡ್ತೀನಿ. ಯಾವುದೇ ಕಾರಣಕ್ಕೂ ನನ್ ಗಂಡ ನಿನ್ ಜೊತೆ ನಿಲ್ಲಕ್ಕಿಲ್ಲ. ಅಲ್ಲೇ ನೋಡ್ತೀಯಾ? ಯೋ ನಡಿಯಯ್ಯ, ಅದೇಂಗ್ ನಮ್ಮನ್ ಮೀರಿ ಮಜಾ ಮಾಡ್ತಾಳ ನಾನು ನೋಡ್ತೀನಿ. ರಾಜವ್ವ, ಯಾವಾರನು ಇದನ್ನು ಒಂದೇ ತಕ್ಕಡ್ಯಾಗ ಹಾಕಿ ತೂಗೋದು ಸರಿನಾ? ನೀನ ಹೇಳು ಯೋನಯ್ಯ, ಈ ಇಸದಾಗೆ ನಾನು ತೆಪ್ಪು ಮಾಡಿಲ್ಲ ಅನ್ನೋದು ನಿಂಗೂ ಗೊತ್ತು. ಮಗಳ ಇಸದಾಗೆ ಇದನ್ ತರೋದ್ ಬ್ಯಾಡ. ನಾವೇನ್ ಕಿವಿಯಾಗ ಹೂ ಮಾಡ್ಕೊಂಡಿದೀವಿ ಅನ್ಕೊಂಡಿದ್ಯಾ?
ನಮ್ ಬಾರ್ನಾಗ ಒಂದಿನ ಕಲೆಕ್ಷನ್ ನಿನ್ ಮೆಸಕ್ ತಿಂಗಳೆಲ್ಲ ದುಡಿಬೇಕು ಅಂತ ನಮ್ ಬಾರ್ನ ಮುಚ್ಚಿ ಈಗ ದಮ್ಮಯ್ಯ ನಾವ್ ನಾಟಕ ಆಡ್ತಾ ಇದ್ಯಾ? ಇನ್ನೇನಯ್ಯ ನೋಡ್ಕೊಂಡ್ ನಿಂತಿದ್ಯಾ? ನಡಿವಾಗವ. ನೀನೇ ನಿನ್ ಕೈಯಾರ ಹಾಳು ಮಾಡ್ಕೊಂಡೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.